ಎಲ್ಲರಿಗೂ ನಮಸ್ಕಾರ. ದಿಸ್ ಇಸ್ ಮೋನಿಕಾ. ವೆಲ್ಕಮ್ ಟು ಎನ್ಆರ್ ಪ್ರಾಪರ್ಟಿ ವರ್ಲ್ಡ್. ಇವತ್ತು ನಾವಿದ್ದೀವಿ 2030 ಡೈಮೆನ್ಷನಲ್ಲಿ ಕನ್ಸ್ಟ್ರಕ್ಟ್ ಆಗಿರೋ ಬ್ಯೂಟಿಫುಲ್ ಡ್ಯೂಪ್ಲೆಕ್ಸ್ ಹೌಸ್. ಗೈಸ್, ಈ ಪ್ರಾಪರ್ಟಿ ಫೇಸಿಂಗ್ ಬಂದು ನಾರ್ತ್ ಫೇಸಿಂಗ್ ಆಗಿರುತ್ತೆ ಅಂಡ್ ಪ್ರಾಪರ್ಟಿ ಔಟ್ಲುಕ್ ನೋಡ್ಬೋದು, ತುಂಬ ಎಲಿಗೆಂಟ್ ಆಗಿ ಕಾಣ್ತಾ ಇದೆ. ಹಾಗೆ ಗೈಸ್, ನಾವು ನಾರ್ಮಲ್ ಆಗಿ 2030 ಪ್ರಾಪರ್ಟಿಗೆ 25 ಫೀಟ್ ರೋಡ್ ಬರುತ್ತೆ ಮುಂದೆ, ಬಟ್ ಇಲ್ಲಿ 30 ಫೀಟ್ಗಿನ್ನೂ ಸ್ವಲ್ಪ ಜಾಸ್ತಿನೇ ಇದೆ. ಇದು ಮೈನ್ ಗೇಟ್. ಸೇಫ್ಟಿ ಪರ್ಪಸ್ಗೆ ಫುಲ್ ಕವರ್ ಮಾಡಿದ್ದಾರೆ. ಬನ್ನಿ ಒಳಗೆ ಹೋಗೋಣ. ಒಳಗಡೆ ಎಂಟರ್ ಆಗ್ತಿದಂಗೆ ಒಂದು ಪಾರ್ಕಿಂಗ್ ಸ್ಪೇಸ್ ಬರುತ್ತೆ. ಒಂದು ಕಾರ್, ಒಂದು 3 2 ವೀಲರ್ಸ್ನ ಆರಾಮ್ಸೆ ಪಾರ್ಕ್ ಮಾಡ್ಬೋದು. ಇಲ್ಲಿ ಸಿಲಿಂಡರ್ ಪಾಯಿಂಟ್ ಕೊಟ್ಟಿದ್ದಾರೆ ಅಂಡ್ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ. ಅಂಡ್ ಗ್ರೌಂಡ್ ಫ್ಲೋರಲ್ಲಿ ಒಂದು ರೆಂಟಲ್ ಇನ್ಕಮ್ ಬರೋ ಹಾಗೆ ಒಂದು ಸ್ಟುಡಿಯೋ ರೂಮ್ ಥರನಾದರೂ ಮಾಡ್ಕೊಬೋದು, ಆಫೀಸ್ ಪರ್ಪಸ್ಗೆ ಯೂಸ್ ಮಾಡ್ಕೋಬೋದು, ಇಲ್ಲ ಒಂದು ಬಾಡಿಗೆನಾದರೂ ಕೊಡ್ಬೋದು. ಈ ಕಡೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ, ಈ ಕಡೆ ವಾಶ್ರೂಮ್, ಈ ಸೈಡ್ ಕಿಚನ್ ಅಂಡ್ ಇಲ್ಲಿ ಒಂದು ಯುಟಿಲಿಟಿ ಸ್ಪೇಸ್ನ ಕೊಟ್ಟಿದ್ದಾರೆ. ಸೊ ಗ್ರೌಂಡ್ ಫ್ಲೋರಲ್ಲಿ ಇಷ್ಟಿದೆ. ಹಾಗೆ ಓನ್ ಬೋರ್ವೆಲ್ ಇದೆ, ಕಾವೇರಿ ವಾಟರ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ PS ಪಾಯಿಂಟ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ, ಸಂಪ್ ಇದೆ, ಓನ್ ಬೋರ್ವೆಲ್ ಇದೆ. ಈ ಕಡೆ ಕಾವೇರಿ ವಾಟರ್ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ದಿಸ್ ಇಸ್ ದ ಮೈನ್ ಡೋರ್. ಮೈನ್ ಡೋರ್ ಬಂದು ಈಸ್ಟ್ ಫೇಸಿಂಗ್ ಆಗಿರುತ್ತೆ. ಮೈನ್ ಡೋರ್ ಎಲ್ಲ ಟೀಕ್ ವುಡ್ ಅಲ್ಲಿ ಫಿನಿಶಿಂಗ್ ಮಾಡಿದ್ದಾರೆ. ಇದು ಲಿವಿಂಗ್ ಏರಿಯಾ, ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಕಡೆ ವಿಂಡೋ ವೆಂಟಿಲೇಷನ್, ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇನ್ನು ಈ ಸೈಡ್ ಬಂದ್ರೆ ಟಿವಿ ಯೂನಿಟ್. ಇದು ಕೂಡ ಕಂಪ್ಲೀಟ್ ಟೀಕ್ ವುಡ್ ಅಲ್ಲಿ ಫಿನಿಶಿಂಗ್ ಮಾಡಿದ್ದಾರೆ. ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ಒಂದು ಡೆಕೋರೇಷನ್ಗೂ ಕೂಡ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇನ್ನು ಮೇಲೆ POP ಫುಲ್ ಫಿನಿಶ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಲೈಟಿಂಗ್ಸ್ ಬೆಳಕೆಲ್ಲ ಕಾಣುತ್ತೆ. ಈ ಕಡೆ ಕೂಡ ಸ್ಟೋರೇಜ್ ಸ್ಪೇಸ್ನ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಬಂದರೆ ಪೂಜಾ ರೂಮ್ ಕೂಡ ಟೀಕ್ ವುಡ್ ಅಲ್ಲೇ ಫುಲ್ ಫಿನಿಶಿಂಗ್ ಮಾಡಿರೋದು. ಇಲ್ಲೂ POP ಇದೆ, ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಗಾಯ್ಸ್, ಇನ್ನು ಇಲ್ಲಿ ಬಂದರೆ ಕಿಚನ್ ಅಂತೂ ತುಂಬ ಎಲಿಗೆಂಟ್ ಆಗಿ ಕಾಣ್ತಾ ಇದೆ. ಸ್ಟೋರೇಜ್ ಸ್ಪೇಸ್ ಎಲ್ಲ ನೋಡ್ತಾ ಇರಬಹುದು. ಕಲರ್ ಕಾಂಬಿನೇಷನ್ ನನಗಂತೂ ತುಂಬ ಇಷ್ಟ ಆಯಿತು. ಸ್ಟೋರೇಜ್ ಸ್ಪೇಸ್ ಅಷ್ಟೇ, ಎಷ್ಟು ಸ್ಟೋರೇಜ್ ಮಾಡಿಕೊಂಡು ಸ್ಪೇಸ್ನ ಕೊಟ್ಟಿದ್ದಾರೆ. ಎಲ್ಲ ಟೈಪ್ ಆಫ್ ಸ್ಟೋರೇಜ್ನು ಕವರ್ ಮಾಡಿದ್ದಾರೆ. ಇಲ್ಲಿ ಬಂದರೆ ಕಿಚನ್ ಪ್ಯಾಂಟ್ರಿ ಇದೆ, ತುಂಬ ಚೆನ್ನಾಗಿದೆ ಸ್ಟೋರೇಜ್ ಸ್ಪೇಸ್. ಈ ಸೈಡ್ ಬಂದರೆ ಯುಟಿಲಿಟಿ ಹಾಗೆ ಕಾಮನ್ ವಾಶ್ರೂಮ್ನ ಕೊಟ್ಟಿದ್ದಾರೆ. ಇನ್ನು ಈ ಸೈಡ್ ಫ್ರಿಜ್ ಪಾಯಿಂಟ್ ಹಾಗೆ ಡೈನಿಂಗ್ ಹಾಲ್ ಕೂಡ ಮಾಡ್ಕೊಬೋದು. ಇನ್ನು ಫಸ್ಟ್ ಫ್ಲೋರಲ್ಲಿ ಇಷ್ಟಿದೆ. ಬನ್ನಿ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರಲ್ಲಿ ಬರ್ತಿದ್ದಾಗೆ ಇಲ್ಲಿ ಒಂದು ಸ್ಟಡಿ ಟೇಬಲ್, ಓದೋದಕ್ಕೆ ಇಲ್ಲ ವರ್ಕ್ ಮಾಡೋದಕ್ಕೆ ಸ್ಪೇಸ್ನ ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ಫಸ್ಟ್ ಬೆಡ್ರೂಮಲ್ಲಿ ಇನ್ಬಿಲ್ಟ್ ಕಾಟ್ನ ಕೊಟ್ಟಿದ್ದಾರೆ. ಈ ಸೈಡ್ ಬಂದರೆ ಟಿವಿ ಯೂನಿಟ್. ಇಲ್ಲೂ ಕೂಡ POP ಕೊಟ್ಟಿದ್ದಾರೆ. ಡಿಸೈನ್ ಕೂಡ ಚೆನ್ನಾಗಿದೆ. ಸ್ಟೋರೇಜ್ ಸ್ಪೇಸ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಇನ್ನು ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಇದು ಕೂಡ ಚೆನ್ನಾಗಿದೆ. ಅಂಡ್ ಡ್ರೆಸ್ಸಿಂಗ್ ಟೇಬಲ್. ಈ ಸೈಡ್ ಬಂದರೆ ಮಾಸ್ಟರ್ ಬೆಡ್ರೂಮ್, ಇದು ವಾಶ್ರೂಮ್. ಇನ್ನು ರೂಮಲ್ಲೂ ಕೂಡ POP ಕೊಟ್ಟಿದ್ದಾರೆ. ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಇದು ಸೆಕೆಂಡ್ ಬೆಡ್ರೂಮ್, ಸೆಕೆಂಡ್ ಫ್ಲೋರಲ್ಲಿ. ಇಲ್ಲಿ ಒಂದು ಕಿಂಗ್ ಸೈಜ್ ಬೆಡ್ನ ಆರಾಮ್ಸೆ ಹಾಕೊಬೋದು, ಸ್ಪೇಷಿಯಸ್ ಆಗೇ ಇರುತ್ತೆ. ಇನ್ನು ಇಲ್ಲೂ ಕೂಡ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಇದಂತೂ ಕಲರ್ ನಂಗೆ ತುಂಬ ಇಷ್ಟ ಆಯಿತು, ತುಂಬ ಯುನಿಕ್ ಆಗಿದೆ ಇದು ಕಲರ್ ಬಂದು. ಇನ್ನು ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್, ಎಲ್ಲ ಗರ್ಲ್ಸ್ ಫೇವ್ರೆಟ್ ಪ್ಲೇಸ್. ಅಂಡ್ ವಾಶ್ರೂಮ್, ಇದು ಕೂಡ ಮಾಸ್ಟರ್ ಬೆಡ್ರೂಮ್. ಹಾಗೆ ಈ ಬೆಡ್ರೂಮಲ್ಲಿ ಒಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ, ಕ್ಯೂಟೆಸ್ಟ್ ಬಾಲ್ಕನಿ. ಅಂಡ್ ಈ ರೂಮಲ್ಲೂ ಕೂಡ POPನ ಕೊಟ್ಟಿದ್ದಾರೆ. ಗಾಳಿ ಬೆಳಕು ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಈ ಸೈಡು ವಿಂಡೋ ವೆಂಟಿಲೇಷನ್, ನ್ಯಾಚುರಲ್ ಆಗಿ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ಸ್. ಈಗ ಬನ್ನಿ ಥರ್ಡ್ ಫ್ಲೋರ್ಗೆ ಹೋಗೋಣ. ಗೈಸ್, ಇಲ್ಲಿ ಸನ್ಲೈಟ್ ಬೀಳೋದಕ್ಕೋಸ್ಕರ ಟೆಫನ್ ಗ್ಲಾಸಲ್ಲಿ ಕವರ್ ಮಾಡಿದ್ದಾರೆ. ಬೆಳಕು ತುಂಬ ಚೆನ್ನಾಗಿ ಬರ್ತಾ ಇದೆ. ಸೆಕೆಂಡ್ ಫ್ಲೋರಲ್ಲಿ ಫಸ್ಟ್ ಬೆಡ್ರೂಮ್. ಇಲ್ಲೂ ಇನ್ಬಿಲ್ಟ್ ಕಾಟ್ ಕೊಟ್ಟಿದ್ದಾರೆ. ಅಂಡ್ ಎಲ್ಲ ಬೆಡ್ರೂಮಲ್ಲೂ ಡಿಫ್ರೆಂಟ್ ಕಾಂಬಿನೇಷನಲ್ಲಿ ಟಿವಿ ಯೂನಿಟ್ ಆಗಿರ್ಬೋದು, ವಾರ್ಡ್ರೋಬ್ಸ್ ಆಗಿರ್ಬೋದು ಕೊಟ್ಟಿದ್ದಾರೆ. ಅಂಡ್ ಡ್ರೆಸ್ಸಿಂಗ್ ಟೇಬಲ್ ಅಂಡ್ POP.
ಅಂಡ್ ಇದು ಕೂಡ ಮಾಸ್ಟರ್ ಬೆಡ್ರೂಮ್, ವಾಶ್ರೂಮ್ ಇದೆ. ಎಸ್, ಅಂಡ್ ಇಲ್ಲಿ ಏನಾದರೂ ನಾವು ಡೆಕೋರೇಟ್ ಮಾಡ್ಕೊಬೋದು, ಐಡಲ್ನ ಪ್ರೆಸೆಂಟ್ ಮಾಡ್ಬೋದು. ಸೊ ಮನೆ ನೋಡಿದ್ರಿ ಅಲ್ವಾ, ಮನೆ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಅಂಜನಾಪುರ 2nd ಬ್ಲಾಕ್ ನಿಯರ್ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್. ತುಂಬ ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್ ನಿಯರ್ ಬೈ ಇದೆ. ನಿಮ್ಗೇನಾದರೂ ಈ ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ರೀತಿ ಬ್ರೋಕರೇಜ್ ಕಮಿಷನ್ ಇರೋದಿಲ್ಲ, ಡೈರೆಕ್ಟ್ ಓನರ್ ಕಾಂಟ್ಯಾಕ್ಟ್. ಥ್ಯಾಂಕ್ ಯು.